ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಒಂದು ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡುವಂಥದ್ದಾದರೆ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂಥದ್ದಾದರೆ ಈ ಒಂದು ನಮ್ಮ ಸಭೆಯಲ್ಲಿ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಏನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗಾದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವು ನೋಡ್ತೇವೆ, ದೇವರ ವಾಕ್ಯವು ಯೇಸು ಒಂದು ಮಾತನ್ನು ಹೇಳ್ತಾರೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನದಲ್ಲಿ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನೀವು ಸತ್ಯವನ್ನು ತಿಳಿಯುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ಮತ್ತಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿ ಆತನು ಮಾಡಿರುವಂಥ ಪ್ರಾರ್ಥನೆ ಒಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ. ಆ ಅಧ್ಯಾಯದಲ್ಲಿ 16-17 ವಚನಗಳಲ್ಲಿ ನಾವು ನೋಡುವಂಥದ್ದಾದರೆ, ಯೇಸು ಸ್ವಾಮಿ ಈ ರೀತಿ ತನ್ನ ನಂಬಿರುವಂಥ ಶಿಷ್ಯರಿಗೋಸ್ಕರ, ಶಿಷ್ಯರ ಸಾರುವಂಥ ಸುವಾರ್ತೆ ಮೂಲಕ ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥ ನಮ್ಮೆಲ್ಲರಿಗೋಸ್ಕರ ಆತನು ಅಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಆ ಪ್ರಾರ್ಥನೆಯಲ್ಲಿ ಹೀಗೆ ಪ್ರಾರ್ಥಿಸ್ತಾನೆ, ನಾನು ಈ ಲೋಕದವನು ಅಲ್ಲದೇ ಇರುವ ಪ್ರಕಾರ ಇವರು ಈ ಲೋಕದವರಲ್ಲ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠಪಡಿಸು, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ ಯೇಸು ಸ್ವಾಮಿನ ನಂಬಿರುವಂಥ ನಾವಂತೆ ಸತ್ಯದಲ್ಲಿ ಸೇರಿಸಲ್ಪಡಬೇಕು, ಸತ್ಯದಲ್ಲಿ ಪ್ರತಿಷ್ಠಿಸಲ್ಪಡಬೇಕು ಎಂಬುದಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂದರೆ ಈ ಲೋಕದವರಲ್ಲದ ನಾವು ಈ ಲೋಕದಲ್ಲಿ ನಾವು ಜೀವಿಸ್ತಿದ್ದೇವೆ ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ. ದೇವರ ಉದ್ದೇಶ, ಕರೆ ನಮ್ಮ ವಿಷಯದಲ್ಲಿ ಏನಿದೆಯೋ ಅದನ್ನು ನೆರವೇರಿಸುವುದಕ್ಕಾಗಿ, ದೇವರನ್ನು ಈ ಲೋಕದಲ್ಲಿ ಮತ್ತು ತೋರ್ಪಡಿಸುವುದಕ್ಕಾಗಿ, ಪ್ರತ್ಯಕ್ಷಪಡಿಸುವುದಕ್ಕಾಗಿ, ನಮ್ಮ ಮೂಲಕ ದೇವರ ಮಹಿಮೆ ತೋರಿ ಬರುವುದಕ್ಕಾಗಿ ಈ ಒಂದು ಅನೇಕ ದೇವರ ಉದ್ದೇಶಗಳಿಂದ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರ್ತಾನೆ. ಈ ಲೋಕದವರಲ್ಲದ ನಾವು ಈ ಲೋಕದಲ್ಲಿದ್ದೇವೆ. ಈ ಲೋಕದಲ್ಲಿರುವಂಥ ದೇವರ ಮಕ್ಕಳಾದ ನಾವು ಈ ಲೋಕವನ್ನು ಜಯಿಸುವವರಾಗಿ ಕಂಡು ಬರಬೇಕು. ದೇವರು ನಮ್ಮ ಮೇಲಿಟ್ಟ ಉದ್ದೇಶಗಳು ನೆರವೇರಬೇಕು. ದೇವರನ್ನು ನಾವು ಮಹಿಮೆ ಪಡಿಸುವವರಾಗಿ, ಲೋಕವನ್ನು ಜಯಿಸುವವರಾಗಿ ನಾವು ಕಾಣಬೇಕು. ಅಂದರೆ ನಾವು ಸತ್ಯದಲ್ಲಿ ಸೇರಿಸಲ್ಪಟ್ಟು ಪ್ರತಿಷ್ಠಿಸಲ್ಪಡುವಂಥದ್ದು ಅಗತ್ಯವಾಗಿ ಬೇಕಾಗಿರುವಂಥದ್ದಾಗಿರ್ತದೆ. ಆದ್ದರಿಂದಲೇ ಸ್ವಾಮಿ ಹೇಳ್ತಾನೆ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು ಎಂಬುದಾಗಿ. ಸತ್ಯವು ಯಾವುದು ಅಂದರೆ ಯೇಸ್ವಾಮಿ ಅಲ್ಲಿ ಆತನೇ ಹೇಳ್ತಾನೆ, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ಅಂದರೆ ದೇವರ ವಾಕ್ಯವೇ ಸತ್ಯ ಎಂಬುದಾಗಿ. ಅದಕ್ಕೆ 8ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡಿದೆವು 31ನೇ ವಚನದಲ್ಲಿ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ಸತ್ಯವನ್ನು ತಿಳಿಯುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ದೇವರ ವಾಕ್ಯವೇ ಸತ್ಯವಾಗಿದೆ. ವಾಕ್ಯದಲ್ಲಿ ಯಾರಾದರೆ ವಾಕ್ಯವನ್ನು ಓದುತ್ತಾ ಧ್ಯಾನಿಸ್ತಾ ಪವಿತ್ರಾತ್ಮನ ಸಹಾಯದಿಂದ ದೇವರ ವಾಕ್ಯವನ್ನು ಸ್ಟಡಿ ಮಾಡ್ತಾ ಹೋಗ್ತಾರೋ ಖಂಡಿತವಾಗಿ, ಅಂದರೆ ದೇವರ ವಾಕ್ಯ ಏನು ಹೇಳ್ತೈತೆ ಎಂಬುವಂಥ ಆಸೆಯಿಂದ, ತವಕದಿಂದ ಯಾರಾದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾರೋ ಖಂಡಿತವಾಗಿ ಸತ್ಯವು ಅವರು ತಿಳಿಯುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ದೇವರ ವಾಕ್ಯದ ಉಪದೇಶದ ಗುರಿ ಏನೆಂಬುದಾಗಿ ನಾವು ನೋಡುವಂಥದ್ದಾದರೆ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ಅಪೊಸ್ತಲನಾಗಿದ್ದೇನೆ, ಕಾರಣವೇನೆಂದರೆ ದೇವಜನರು ಸತ್ಯದ ಪರಿಜ್ಞಾನದಲ್ಲಿ ವೃದ್ಧಿ ಹೊಂದುತ್ತಾ ಅವರ ನಂಬಿಕೆ ದೃಢವಾಗಿರಬೇಕೆಂಬುದಾಗಿ, ಅದಕ್ಕೋಸ್ಕರವೇ ನಾನು ಅಪೊಸ್ತಲನು ಆಗಿದ್ದೇನೆ ಎಂಬುದಾಗಿ. ಅಂದರೆ ದೈವ ಜನರ ಭಕ್ತಿ ಅಭಿವೃದ್ಧಿಗೋಸ್ಕರವೂ ಅವರ ನಂಬಿಕೆ ದೃಢವಾಗಿರುವುದಕ್ಕೋಸ್ಕರವೂ ಆತನು ಅಪೊಸ್ತಲನಾಗಿದ್ದಾನೆ ಎಂಬುದಾಗಿ ತೀತನಿಗೆ ಬರೆದಂಥ ಮೊದಲನೇ ಪತ್ರಿಕೆ 2-3 ವಚನಗಳಲ್ಲಿ ಈ ಮಾತನ್ನು ಆತನು ಹೇಳುವಂಥ ಆತನಾಗಿರ್ತಾನೆ. ಅದರ ಅರ್ಥ ಏನಂದರೆ, ದೇವರ ವಾಕ್ಯ ಯಾಕೆ ನಾವು ಹೇಳ್ತೇವೆ, ದೇವರ ವಾಕ್ಯ ಯಾಕೆ ನಮ್ಮ ಸಭೆಗಳಲ್ಲಿ ಸತತವಾಗಿ ಉಪದೇಶಿಸಲ್ಪಡ್ತೈತೆ, ದೇವರ ವಾಕ್ಯ ಯಾಕೆ ಬಿಗ್ ಜೆ ಟಿ ವಿಯಲ್ಲಿ ಸತತವಾಗಿ ಉಪದೇಶಿಸಲ್ಪಡ್ತೈತೆ ಎಂಬುದಾಗಿ ನಾವು ನೋಡುವಂಥದ್ದಾದರೆ, ವಾಕ್ಯದ ಒಂದು ಉಪದೇಶದ ಉದ್ದೇಶ ಏನೆಂದರೆ,
ದೈವ ಜನರು, ಕ್ರಿಸ್ತನಲ್ಲಿ ನಂಬಿಕೆಟ್ಟಂಥ ನಾವುಗಳು ಸತ್ಯದ ಪರಿಜ್ಞಾನಕ್ಕೆ ಬರಬೇಕು, ಸತ್ಯವನ್ನು ನಾವು ತಿಳಿಯಬೇಕು ಮತ್ತು ನಂಬಿಕೆಯಲ್ಲಿ ನಾವು ವೃದ್ಧಿ ಹೊಂದಬೇಕು ಅಥವಾ ನಂಬಿಕೆಯಲ್ಲಿ ದೃಢವಾಗಿರಬೇಕು ಎಂಬುವಂಥ ಕಾರಣಕ್ಕೋಸ್ಕರ ದೇವರ ವಾಕ್ಯವು ಉಪದೇಶಿಸಲ್ಪಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಜಸ್ಟ್ ಒಂದು ಎಮೋಷನಲಿ ಪಂಪ್ ಮಾಡಲಿಕ್ಕಲ್ಲ ಅಥವಾ ಬೇರೆ ಏನೋ ಒಂದು ರೀತಿಗಾಗಲ್ಲ. ದೇವರ ವಾಕ್ಯ ಹೇಳುವಂಥದ್ದೇನೆಂದರೆ ಸತ್ಯವು ಏನಾಗಿದೆ ಎಂಬುದಾಗಿ ತಿಳಿಸೋದಕ್ಕೋಸ್ಕರವೇ ದೇವರ ವಾಕ್ಯ ನಮಗೆ ಉಪದೇಶಿಸಲ್ಪಡುವಂಥದ್ದಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಈಗ ಸಹ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಆ ವಾಕ್ಯ ಸತ್ಯವನ್ನು ತಿಳಿಸ್ತೈತೆ. ಯಾವಾಗ ಸತ್ಯವು ನಿಮ್ಮ ಅಂತರಂಗದೊಳಗೆ ಪವಿತ್ರಾತ್ಮನ ಮೂಲಕ ಪ್ರಕಟವಾಗ್ತಿತ್ತೋ ಆ ನಿಮ್ಮ ಒಳಗಡೆ ಪ್ರಕಟವಾದಂಥ ಸತ್ಯ ನಿಮ್ಮ ಜೀವಿತವನ್ನು ಮತ್ತು ನಡೆಸುವಂಥದ್ದಾಗಿರ್ತೈತೆ ಅಥವಾ ಪರಿಪಾಲಿಸುವಂಥದ್ದಾಗಿರ್ತೈತೆ. ಆಗ ನಾವು ಜಯದಲ್ಲಿ, ಕೃತಾರ್ಥತೆಯಲ್ಲಿ, ಬಿಡುಗಡೆಯಲ್ಲಿ ನಾವು ನಡೆಯುವಂಥವರಾಗಿರ್ತೇವೆ. ಆದ್ದರಿಂದ ಪ್ರತಿ ಸಾರಿ ದೇವರ ವಾಕ್ಯದ ಹತ್ರ ಬಂದಾಗ, ಸ್ವಾಮಿ ನಿನ್ನ ವಾಕ್ಯ ಸತ್ಯವಾಗಿದೆ, ನಿನ್ನ ವಾಕ್ಯವು ಸತ್ಯವನ್ನು ತಿಳಿಯಪಡಿಸ್ತದೆ. ಸ್ವಾಮಿ, ನಾನು ನಿನ್ನ ವಾಕ್ಯವನ್ನು ಕೇಳ್ತಿದ್ದೇನೆ ಅಥವಾ ನಿನ್ನ ವಾಕ್ಯವನ್ನು ಓದ್ತಿದ್ದೇನೆ, ಧ್ಯಾನ ಮಾಡ್ತಿದ್ದೇನೆ. ಸ್ವಾಮಿ, ಸಭೆಯಲ್ಲಿ ನಿನ್ನ ವಾಕ್ಯ ನಾನು ಕೇಳ್ತಿದ್ದೇನೆ. ಸ್ವಾಮಿ, ನನ್ನ ಕಣ್ಣುಗಳನ್ನು ತೆರೆ, ನಿನ್ನ ಸತ್ಯವು ನನಗೆ ಪ್ರಕಟವಾಗಲಿ ಎಂಬುದಾಗಿ ನಾವು ಪ್ರಾರ್ಥನಾಪೂರ್ವಕವಾಗಿ ಕೇಳುವಂಥದ್ದಾದರೆ, ಆಶೆಯಿಂದ ನಾವು ಕೇಳುವಂಥದ್ದಾದರೆ ಖಂಡಿತವಾಗಿ ದೇವರ ಆತ್ಮನು ವಾಕ್ಯದಲ್ಲಿರುವಂಥ ಸತ್ಯಾರ್ಥಗಳನ್ನು ನಮಗೆ ತಿಳಿಯಪಡಿಸುವಂಥ ಆತನಾಗಿರ್ತಾನೆ. ಯೆರೆಮೀಯ ಪ್ರವಾದನ ಗ್ರಂಥ 33:3 ಸಹ ನಾವು ನೋಡಿ, ಕೇಳಿಕೋ, ನಿನಗೆ ತಿಳಿಯದ ಗೂಢಾರ್ಥಗಳನ್ನು ನಾನು ನಿನಗೆ ತಿಳಿಯಪಡಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದರೆ ಸೈತಾನನು ಪ್ರತಿ ಪ್ರಾರಂಭದಿಂದಲೂ ಮನುಷ್ಯನನ್ನು ಮೋಸ ಮಾಡಿ ವಶಪಡಿಸಿಕೊಂಡದ್ದು ಹೇಗೆ ಅಂತ ನಾವು ನೋಡ್ತೇವೆಂದರೆ, ಸುಳ್ಳನ್ನೇ ಸತ್ಯವಾಗಿ ಮನುಷ್ಯನಿಗೆ ತಿಳಿಯಪಡಿಸ್ತಾ ಬಂದಿರುವುದರಿಂದ, ಸೈತಾನನು ಹೇಳಿರುವಂಥ ಸುಳ್ಳನ್ನು ಸತ್ಯವೆಂದು ನಂಬಿ ಮನುಷ್ಯ ಬ್ರತುಕ್ತಾ ಬಂದಿರುವುದರಿಂದಲೇ ಸೈತಾನನಿಗೆ ಗುಲಾಮನಾಗಿ, ಲೋಕವನ್ನು ಜಯಿಸಲಾರದ ಬಲಹೀನನಾಗಿ, ಅವನು ದೇವರಿಗೆ ಬೇರೆಯಾಗಿ ದೂರವಾಗಿ ಅವನು ಜೀವಿಸ್ತಾ ಮತ್ತು ಸೋಲಿನ ಜೀವಿತವನ್ನು, ಮರಣದ ಜೀವಿತ ಉದ್ದಕ್ಕೂ ಅವನು ಅನುಭವಿಸ್ತಾ ಬಂದಿರುತ್ತಾನೆ. ಆದ್ದರಿಂದ ಯೇಸುಸ್ವಾಮಿ ಲೋಕಕ್ಕೆ ಬಂದಿರುವಂಥ ಅನೇಕ ಉದ್ದೇಶಗಳಿದ್ದಾವೆ. ನಮ್ಮ ಪಾಪ ಪರಿಹಾರಕ್ಕಾಗಿ ಬಂದಿದ್ದಾರೆ, ನಮ್ಮನ್ನು ದೇವರ ಬಳಿಗೆ, ದೇವರ ಹತ್ತಿರಕ್ಕೆ ಸೇರಿಸುವುದಕ್ಕಾಗಿ, ದೇವರ ಅನ್ಯೋನ್ಯತೆಗೆ ಸೇರಿಸುವುದಕ್ಕಾಗಿ ಆತನು ಬಂದಿರುವಂಥ ಆತನಾಗಿದ್ದಾರೆ. ಹೀಗೆ ಅನೇಕ ನಮ್ಮನ್ನು ದೇವರ ಮಕ್ಕಳನ್ನು ಪದವಿಯನ್ನು ದೊರಕಿಸಿಕೊಡುವುದಕ್ಕಾಗಿ ಬಂದಿದ್ದಾರೆ, ನಿತ್ಯ ಜೀವ ನಿರೀಕ್ಷೆಯನ್ನು ಕೊಡುವುದಕ್ಕಾಗಿ ಬಂದಿದೆ. ಈಗ ಅನೇಕ ಸಂಗತಿಗಳಿದ್ದಾವೆ. ಆತನು ಬಂದಿರುವುದರಿಂದ ಅನೇಕ ಕಾರ್ಯಗಳು, ಅನೇಕ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಮತ್ತು ನಾವು ಹೊಂದಿಕೊಂಡವರಾಗಿದ್ದೇವೆ. ಅದರಲ್ಲಿ ಒಂದು ಅದ್ಭುತವಾದ ಕಾರಣವೇನೆಂದರೆ, ಪಿಲಾತನ ಬಳಿಯಲ್ಲಿ ಯೇಸುಸ್ವಾಮಿ ನಿಂತಿರುವಾಗ ಪಿಲಾತನು ಕೇಳ್ತಾನೆ, ನೀನು ಯಾರು, ಯಾಕೆ ಬಂದಿದ್ದೆ ಎಂಬುದಾಗಿ. ಆತನೊಂದು ಮಾತನ್ನು ಹೇಳ್ತಾನೆ, ನಾನು ಸತ್ಯದ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ. ಸತ್ಯದ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಯೇಸುಸ್ವಾಮಿ ನಮಗಾಗಿ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿವಸ ಮೃತ್ಯುಂಜಯನಾದ ಮೇಲೆ ಆತನು 40 ದಿವಸ ಭೂಮಿ ಮೇಲೆ ಇದ್ದು ತನ್ನ ಶಿಷ್ಯರಿಗೆ ಅನೇಕ ಪರಲೋಕ ರಾಜ್ಯದ ಸಂಗತಿಗಳನ್ನು ಉಪದೇಶಿಸಿ ಮತ್ತು ಅವರನ್ನು ಬಲಪಡಿಸಿ ಆತನು ಹೇಳಿದ ಪ್ರಕಾರವೇ ಪರಲೋಕಕ್ಕೆ ಆರೋಹಣವಾದ ಮೇಲೆ ಆತನು ಹೇಳ್ತಾನೆ, ನಾನು ಹೋದ ಮೇಲೆ ಬೇರೊಬ್ಬ ಸಹಾಯಕನನ್ನು ತಂದೆ ಕಳಿಸಿಕೊಡ್ತಾನೆ. ಆತನು ಸತ್ಯದ ಆತ್ಮನು, ಆತನು ಬಂದಾಗ ನಿಮ್ಮನ್ನು ಸರ್ವ ಸತ್ಯಕ್ಕೆ ನಡೆಸ್ತಾನೆ ಎಂಬುದಾಗಿ. ನಮ್ಮಲ್ಲೀಗ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿರುವಂಥ ಎಲ್ಲ ಆತನ ನಂಬಿರುವಂಥ ವಿಶ್ವಾಸಿಗಳಾದ ಪ್ರತಿಯೊಬ್ಬರಲ್ಲಿ ದೇವರ ಆತ್ಮನನ್ನು ದೇವರು ಕೊಟ್ಟಿರುವಂಥ ಆತನಾಗಿದ್ದಾನೆ. ಯಾಕೆಂದರೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 38ನೇ ವಚನ ಹೇಳ್ತೈತೆ, ಅಲ್ಲಿ ಪೇತ್ರನು ಪ್ರಸಂಗ ಮಾಡುವಾಗ, ಸುವಾರ್ತೆಯನ್ನು ಸಾರುವಾಗ ಅಲ್ಲಿ ನೆರೆದಿರುವಂಥ ಆ ಸುವಾರ್ತೆಯನ್ನು ಕೇಳಿರುವಂಥ ಜನರು ಅವರ ಹೃದಯದಲ್ಲಿ ಹಲವು ನೆಟ್ಟಂತಾಗಿ ಅವರು ಕೇಳ್ತಾರೆ, ನಾವು ರಕ್ಷಣೆ ಹೊಂದಬೇಕಂದ್ರೆ ನಾವೇನು ಮಾಡಬೇಕೆಂಬುದಾಗಿ. ಅವರು ಹೇಳ್ತಾರೆ, ನೀವು ದೇವರ ಕಡೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನಿಮಗೆ ಪವಿತ್ರಾತ್ಮ ದಾನವಾಗುವುದು ಎಂಬುದಾಗಿ. ಈ ವಾಕ್ಯದ ಪ್ರಕಾರ ಯೇಸು ಸ್ವಾಮಿ ನಂಬಿ ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಂಥ ನಮ್ಮೆಲ್ಲರೊಳಗೆ ದೇವರ ಆತ್ಮನು ಬಂದಿರುವಂಥ ಆತನಾಗಿರ್ತಾನೆ. ನಾವೆಲ್ಲರೂ ದೇವರ ಆತ್ಮನನ್ನು ಹೊಂದಿದ್ದೇವೆ, ದೇವರ ಆತ್ಮನನ್ನು ಪಡೆದವರು ನಾವಾಗಿದ್ದೇವೆ. ಹಲ್ಲೆಲೂಯಾ. ಅಂದರೆ ಆತ್ಮಸ್ವರೂಪಿಯಾದ ದೇವರನ್ನೇ ನಮ್ಮ ಒಳಗಡೆ ಹೊಂದಿರುವಂಥವರು ನಾವಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮಲ್ಲಿರುವ ದೇವರ ಆತ್ಮನು ನಮ್ಮನ್ನು ಸರ್ವ ಸತ್ಯಕ್ಕೆ ನಡೆಸ್ತಾನೆ. ಈ ಲೋಕದ ಸುಳ್ಳುಗಳಿಂದ, ವಂಚನೆಗಳಿಂದ, ವೈರಿ ನಮಗೆ ಅರುತ್ತಾ ಬಂದಂಥ, ನಂಬಿಸಿ ಮೋಸ ಮಾಡ್ತಾ ಬಂದಂಥ ಎಲ್ಲ ಸುಳ್ಳುಗಳಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡಿ ಸರ್ವ ಸತ್ಯಕ್ಕೆ ಆತನು ನಮ್ಮನ್ನು
ನಗಿಸುವಂಥ ಆತನಾಗಿದ್ದಾನೆಂಬುದಾಗಿ ಯೇಸು ಸ್ವಾಮಿ ತಾನೇ ತನ್ನ ಶಿಷ್ಯರ ದಿನಗಳಲ್ಲಿ ಹೊಂದಲಿರುವಂಥ ಪವಿತ್ರಾತ್ಮನ ಬಗ್ಗೆ ಹೇಳ್ತಾ ಆತನು ಬಂದಾಗ ನಿಮ್ಮನ್ನು ಸರ್ವಸತ್ಯಕ್ಕೆ ನಗಿಸ್ತಾನೆ ಎಂಬುದಾಗಿ. ಪ್ರೈಸಲ ಪ್ರಿಯ ದೇವರ ಮಕ್ಕಳೇ, ಸತ್ಯವನ್ನು ನಾವು ತಿಳಿಯುವಂಥದ್ದು ಬಹಳ ಪ್ರಾಮುಖ್ಯ. ಪ್ರೈಸಲ ಯೇಸು ಸ್ವಾಮಿ ಸತ್ಯವಾಗಿದ್ದಾನೆ. ಸತ್ಯವು ಆತನಲ್ಲಿ, ಸತ್ಯವು ಏನು ಎಂಬುದು ಯೇಸು ಸ್ವಾಮಿಯನ್ನು ನೋಡುವಾಗ, ಈ ಲೋಕದಲ್ಲಿ ಆತನ ಜೀವಿತವನ್ನು ನೋಡುವಾಗ ಸಂಪೂರ್ಣ ಮನುಷ್ಯನ ವಿಷಯದಲ್ಲಿ ಸತ್ಯವೇನೆಂಬುದು ಪ್ರಕಟವಾಗುವಂಥದ್ದಾಗಿರ್ತೈತೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ನಮಗೆ ಸತ್ಯವನ್ನು ತಿಳಿಯಪಡಿಸುವಂಥದ್ದಾಗಿರ್ತೈತೆ. ನಮ್ಮಲ್ಲಿರುವ ಪವಿತ್ರಾತ್ಮನು ಸಹ ನಮ್ಮನ್ನು ಸರ್ವ ಸತ್ಯಕ್ಕೆ ನಗಿಸುವಂಥ ಆತನೂ ಆಗಿರ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ಈಗ ಸಹ ಸತ್ಯಧ್ವನಿ ಈ ಹೆಸರು ಇಡುವುದಕ್ಕೆ ಕಾರಣವೇ ಇದು. ನಾವು ರಕ್ಷಣೆ ಹೊಂದಿದಾಗ ಯೇಸ್ವಾಮಿ ಸತ್ಯ ಎಂಬುದಾಗಿ ನಮಗೆ ಸುವಾರ್ತೆ ಸಾರಲ್ಪಟ್ಟಿತ್ತು. ನಾವು ಆತನ ನಂಬಿಕೆ ಇಟ್ಟೆವು, ನಾವು ರಕ್ಷಣೆ ಹೊಂದಿದ್ದೆವು. ಆದರೆ ರಕ್ಷಣೆ ಹೊಂದಿದ ಮೇಲೆ ಸಹ ಅನೇಕ ಸಂಗತಿಗಳಲ್ಲಿ ಸತ್ಯ ನಮಗೆ ಮರೆಯಾಗಿತ್ತು. ಎಷ್ಟು ವರ್ಷಗಳು ಕಳೆದರೂ ಸಹ ನಾವು ರಕ್ಷಣೆ ಹೊಂದಿದ್ದೇವೆ, ಯೇಸ್ವಾಮಿ ನಮಗೋಸ್ಕರ ಪಾಪ ಪರಿಹಾರ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದಾಗ್ಯೂ ಸಹ ಒಂದು ಸಾರಿ ನಾವು ಪಾಪಿಗಳಂತ ತಿಳ್ಕೊಳ್ಳೋದು, ಒಂದು ಸಾರಿ ನಾವು ನೀತಿವಂತರಂತ ತಿಳಿಯೋದು, ಒಂದು ಸಾರಿ ನಾವು ಯಾವಾಗಲೂ ಸೋಲಿನ ಜೀವಿತಕ್ಕೆ ಕರೆಯಲ್ಪಟ್ಟವರಾಗಿ ಕಂಡು ಬರುವುದು, ಯಾವಾಗೋ ಒಮ್ಮೆ ನಮ್ಮ ಜೀವನದಲ್ಲಿ ಜಯಗಳನ್ನು ನೋಡುವಂಥ ಯಾವ ಒಂದು ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಮ್ಮ ವಿಷಯವಾದ ಸತ್ಯವೇನು, ದೇವರು ಯಾರಾಗಿದ್ದಾನೆ, ದೇವರ ವಿಷಯವಾದ ಸತ್ಯವೇನು, ನಮ್ಮ ಕರ್ತನಾದ ಕ್ರಿಸ್ತನು ಯಾರಾಗಿದ್ದಾರೆ, ನಮ್ಮಲ್ಲಿರುವ ಪವಿತ್ರಾತ್ಮನು ಏನಕ್ಕಾಗಿದ್ದಾನೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಾವು ಯಾರಾಗಿದ್ದೇವೆ, ನಮಗೆ ಏನು ಕೊಡಲ್ಪಟ್ಟಿದೆ, ನಮ್ಮ ವಿಷಯವಾಗಿ ದೇವರ ಉದ್ದೇಶವೇನು, ಇವೆಲ್ಲ ಸಂಗತಿಗಳ ವಿಷಯವಾಗಿ ಅನೇಕ ಸತ್ಯಗಳು ನಮಗೆ ಮರೆಯಾಗಿದ್ದವು. ಆದರೆ ದೇವರಿಗೆ ಸ್ತೋತ್ರ, ದೇವರ ಸಂಗಡ ನಡೆಯುತ್ತಾ ಹಾಗೆ ಬರ್ತಾ ಇರುವಾಗ ದೇವರ ಮಹಾಕೃಪೆಯಿಂದ ಕೆಲವು ವರ್ಷಗಳ ಹಿಂದೆ ದೇವರ ವಾಕ್ಯದ ಸತ್ಯವು ಪ್ರಕಟವಾಗಲಿಕ್ಕೆ ಪ್ರಾರಂಭಿಸಿತು. ದೇವರ ವಾಕ್ಯ ನನ್ನ ಜೀವನದಲ್ಲಿ ಹೇಳುವಂಥದ್ದಾದರೆ, ಒಂದು ವ್ಯಕ್ತಿಗೆ ನಾನು ಕೌನ್ಸಿಲಿಂಗ್ ಮಾಡ್ತಿರುವಾಗ ಅವ್ರು ಹೇಳ್ತಾ ಇದ್ರು, ಅವರ ಸಮಸ್ಯೆ ಅನ್ನೋದವ್ರು ತುಂಬ ಡಿಪ್ರೆಷನ್ಗೆ ಹೋಗಿದ್ದರು. ನಾನು ಪಾಪ ಮಾಡಿದ್ದೇನೆ, ನನಗೆ ಕ್ಷಮಾಪಣೆ ಇಲ್ಲ ಅನ್ನುವಂಥ ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯಕ್ಕೆ 2 ಸಾರಿ ಆಕೆ ಪ್ರಯತ್ನ ಮಾಡಿ ಅವರನ್ನು ನನ್ನ ಹತ್ರ ಕರ್ಕೊಂಡು ಬಂದು ಕೌನ್ಸಿಲಿಂಗ್ ಮಾಡಿ ದೇವರ ವಾಕ್ಯದಿಂದ ಅವರನ್ನು ಬಲಪಡಿಸಿ ಅಂತೇಳಿ ಅವರ ಸಂಬಂಧಪಟ್ಟವ್ರು ಕೇಳಿಕೊಂಡಾಗ ಆ ಸಹೋದರಿ ಹತ್ರ ನಾನು ಮಾತನಾಡ್ತಾ ಇದ್ದೆ, ಇಲ್ಲಮ್ಮ, ನೀನು ಏನು ತಪ್ಪು ಮಾಡಿದರೂ ಸಹ ಯೇಸು ಸ್ವಾಮಿ ನಿನ್ನ ಪಾಪ ಪರಿಹಾರವನ್ನು ಮಾಡಿದ್ದಾನೆ, ನಿನ್ನನ್ನು ಆತನು ಕ್ಷಮಿಸಿದ್ದಾನೆ, ನಿನಗೋಸ್ಕರ ಆತನ ಪರಿಶುದ್ಧ ರಕ್ತ ಆತನು ಸುರಿಸಿದ್ದಾನೆ ನಿನ್ನ ಕ್ಷಮಾಪಣೆಗಾಗಿ, ಆತನ ಪ್ರತಿ ಪಾಪಗಳನ್ನು ಆತನ ರಕ್ತ ತೊಳೆದು ಶುದ್ಧಿ ಮಾಡ್ತೈತೆ ಅಂತ ಹೇಳುವಾಗ ಆ ಮಗಳು ನಂಬಲೇ ಇಲ್ಲ. ಆಕೆ ಹೇಳ್ತಾ ಇದ್ಲು, ಇಲ್ಲ, ನಾನು ಮಾಡಿರುವಂಥ ಪಾಪಕ್ಕೆ ಯೇಸು ಸ್ವಾಮಿ ಸಹ ಕ್ಷಮೆ ಕೊಡೋದಿಲ್ಲ, ಆತನ ರಕ್ತ ಸಹ ತೊಳೆದು ಶುದ್ಧಿ ಮಾಡುವುದಿಲ್ಲ ಎಂಬುದಾಗಿ ಆ ರೀತಿ ಆಕೆ ವಾದ ಮಾಡ್ತಾನೇ ಇದ್ಲು. ಒಂದು ಕಡೆ ಅಳ್ತಾ ಇದ್ಲು, ಒಂದು ಕಡೆ ತುಂಬ ಕುಗ್ಗಿ ಹೋದಂಥ ಪರಿಸ್ಥಿತಿಯಲ್ಲಿ ಆಕೆ ಇದ್ಲು. ಆ ಮಗಳಿಗೆ ನಾನು ಕೌನ್ಸಿಲಿಂಗ್ ಮಾಡ್ತಾ ಇರುವಾಗ ಒಳಗಡೆ ದೇವರ ಆತ್ಮನ ಹತ್ರ ನಾನು ಕೇಳ್ತಾ ಇದ್ದೆ, ಸ್ವಾಮಿ, ನಿನ್ನ ಸತ್ಯ ನಮ್ಮ ಪಾಪಗಳಿಗೆ ನೀನು ಪರಿಹಾರ ಮಾಡಿದ್ದಿ ಎಂಬುದಾಗಿ. ಪ್ರತಿ ಪಾಪ, ಎಂಥ ಪಾಪವೇ ಆಗಲಿ, ಎಂಥ ದುರ್ಮಾರ್ಗತನವೇ ಆಗಲಿ, ಎಂಥ ಕೆಟ್ಟತನವೇ ಆಗಲಿ, ನಿನ್ನ ರಕ್ತ ಕ್ಷಮಿಸಲಾರದ ಪಾಪವೇ ಇಲ್ಲ. ಯಾಕಂದರೆ ನೀನು ನಮ್ಮ ಪಾಪಗಳ ಪರಿಹಾರ ಮಾಡುವುದಕ್ಕಾಗಿ ಪರಿಶುದ್ಧ ರಕ್ತವನ್ನು ಚೆಲ್ಲಿದ್ದಿ ಎಂಬುವಂಥ ಆ ಸಂಗತಿಗಳನ್ನು ದೇವರ ಹತ್ರ ನನ್ನ ಮನಸ್ಸಿನಿಂದ ನಾನು ಮಾತನಾಡಿಕೊಳ್ತಾ ಇದ್ದೆ. ಈ ಮಗಳಿಗೆ ನಾನು ಹೇಗೆ ಸಹಾಯ ಮಾಡಲಿ, ಈ ಸತ್ಯವನ್ನು ಹೇಗೆ ಮಗಳಿಗೆ ತಿಳಿಯಪಡಿಸಲಿ ಎಂಬುದಾಗಿ ಈ ಸಂಗತಿಗಳನ್ನು ಆಕೆಗೆ ಹೇಳ್ತಾ ಇರುವಾಗ ದೇವರಾತ್ಮನು ನಮ್ಮ ಪಾಪದ ದಂಡನೆಯನ್ನು ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಶಿಲುಬೆಯಲ್ಲಿ ತೀರಿಸಿದ್ದಾನೆ. ಹಲ್ಲೆಲೂಯಾ. ನಮಗೆ ಬರಬೇಕಾದ ಜಡ್ಜ್ಮೆಂಟಿಂದ, ಪಾಪಕ್ಕೆ ಬರಬೇಕಾದ ನ್ಯಾಯ ತೀರ್ಪಿನಿಂದ ಬಿಡುಗಡೆಯಾಗಿದೆ. ಯಾಕಂದರೆ ದೇವರ ವಾಕ್ಯವು ಹೇಳ್ತೈತೆ, ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 24-25 ವಚನದಲ್ಲಿ ನಾವು ನೋಡ್ತೇವೆ, ಯಾರಾದರೆ ಕ್ರಿಸ್ತನನ್ನು ನಂಬಿದ್ದಾನೋ ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ, ಅವನಿಗೆ ನ್ಯಾಯ ತೀರ್ಪು ಇನ್ನೂ ಇರುವುದಿಲ್ಲ ಎಂಬುದಾಗಿ. ಆ ಮಗಳು ಹೇಳ್ತಿದ್ಲು, ನನಗೆ ನ್ಯಾಯ ತೀರ್ಪು ಇದೆ, ನಾನು ಪಾಪ ಮಾಡಿದ್ದೇನೆ, ಕೆಟ್ಟ ಪಾಪ ಮಾಡಿದ್ದೇನೆ, ನನಗೆ ಖಂಡಿತ ನ್ಯಾಯ ತೀರ್ಪಿಂದ ಯಾರು ತಪ್ಪಿಸಲಿಕ್ಕಾಗಲ್ಲ ಎಂಬುದಾಗಿ. ಆದರೆ ದೇವರ ವಾಕ್ಯ ಆ ಸಮಯದಲ್ಲಿ ನನ್ನ ಹತ್ರ ಮಾತಾಡಿತು, ಯೇಸು ಸ್ವಾಮಿ ನಮ್ಮ ನ್ಯಾಯ ತೀರ್ಪನ್ನು ತಾನು ವಹಿಸಿಕೊಂಡಿದ್ದಾನೆ, ತಾನು ಹೊತ್ತು ತೀರಿಸಿದ್ದಾನೆ. ನಮಗೆ ಬರಬೇಕಾದ ದಂಡನೆ ಆತನ ಮೇಲೆ ಬಿದ್ದಿದೆ. ಆದ್ದರಿಂದ ಕ್ರಿಸ್ತನನ್ನು, ಯೇಸುವನ್ನು ಕ್ರಿಸ್ತೆಂಬುದಾಗಿ ನಂಬುವಂಥ ಯಾರೇ ಆಗಲಿ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ, ನ್ಯಾಯ ತೀರ್ಪು ಅವರಿಗೆ ಇರುವುದಿಲ್ಲ ಎಂಬುದಾಗಿ. ಅವರ ಮೇಲೆ ತೀರ್ಪು ಅನ್ನುವಂಥದ್ದೇ ಇರುವುದಿಲ್ಲ, ತೀರ್ಪಿನಿಂದ ಅವರು ಪಾರಾಗಿದ್ದಾರೆ ಎಂಬುವಂಥ ಸತ್ಯ ಅವತ್ತು ಆ ಮಗಳಿಗೆ ಕೌನ್ಸಿಲಿಂಗ್ ಮಾಡುವ ಸಂದರ್ಭದಲ್ಲಿ ದೇವರಾತ್ಮನು ನನಗೆ ಪ್ರಕಟ ಮಾಡಿದ.
ಆ ಮಗಳಿಗೆ ದೇವರ ಆತ್ಮನ ಸಹಾಯದಿಂದ ಆ ಸಂಗತಿಗಳನ್ನು ವಿವರಿಸ್ತಾ ಬಂದೆ. ದೇವರ ಕೃಪೆಯಿಂದ ಆ ಮಗಳು ಬಿಡುಗಡೆ ಹೊಂದಿದ್ಲು, ಅದು ಬೇರೆ ಸಂಗತಿ. ಬಟ್ ಆದರೆ ಆ ದಿನದಿಂದ ನಾನು ದೇವರ ವಾಕ್ಯನ ಧ್ಯಾನ ಮಾಡುವಾಗ ಸ್ವಾಮಿ, ಅನೇಕ ಸಾರಿ ವಿಶ್ವಾಸಿಗಳಾದಂಥ ನಾವು ರಕ್ಷಣೆ ಹೊಂದಿದ್ದೇವೆ, ನಮ್ಮ ಪಾಪ ಪರಿಹಾರವಾಗಿದೆ, ನಾವು ದೇವರ ಮಕ್ಕಳು ಎಂಬುದಾಗಿ ನಂಬುತ್ತಾ ಬರ್ತಿರ್ತೇವೆ. ಬಟ್ ಆದರೆ ತೀರ್ಪಿನ ವಿಷಯಕ್ಕೆ ಈ ಸಂಗತಿಗಳಿಗೆ ಬರುವಾಗ ಸ್ವಾಮಿ ನಂಬಿರೋ ನಾವು ಸಹ ಅನೇಕ ಸಾರಿ ನ್ಯಾಯ ತೀರ್ಪು ಉಂಟೇನೋ ನಮಗೆ ಎಂಬುವಂಥ ಭಯದಲ್ಲಿ ನಾವಿರ್ತೇವೆ. ಯಾಕಂದರೆ ಮನುಷ್ಯರಾದ ನಾವು ಮಾಡುವಂಥ ಸಣ್ಣ ದೊಡ್ಡ ಯಾವುದೇ ತಪ್ಪುಗಳಾಗಲಿ, ಆ ತಪ್ಪುಗಳ ದೆಸೆಯಿಂದ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಚುಚ್ಚುತ್ತಾ ಇರ್ತೈತೆ. ಕಂಡಮ್ನೇಷನ್, ಅಪರಾಧ ಭಾವ ನಮ್ಮನ್ನು ಕಾಡಿಸ್ತಾ ಇರ್ತೈತೆ. ಅದರ ದೆಸೆಯಿಂದ ನಾವು ತೀರ್ಪು ಉಂಟು ಎಂಬುದಾಗಿ ತಿಳಿದವರಾಗಿ ತೀರ್ಪಿಗೆ ಭಯಪಡುತ್ತಾ ದೇವರ ಮುಂದೆ ನಿಲ್ಲುವಂಥ ಧೈರ್ಯವನ್ನು ಕಳ್ಕೊಳ್ಳುವಂಥವರು ನಾವು ಆಗಿರ್ತೇವೆ. ಅದರ ವಿಷಯವಾಗಿ ದೇವರು ಕಂಟಿನ್ಯೂ ಆಗಿ ನನ್ನನ್ನು ದರ್ಶಿಸ್ತಾ ಬಂದ ಆ ಸಮಯದಲ್ಲದೆ ಅನೇಕ ವಾಕ್ಯಗಳ ಮೂಲಕ ದೇವರು ಮಾತನಾಡ್ತಾ ಬಂದ. ಯಾಕಂದರೆ ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಮಗೋಸ್ಕರ ಯೇಸು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟು ನಮಗೆ ಬರಬೇಕಾದ ದಂಡನೆ ಆತನು ಹೊತ್ತುಕೊಂಡದರಿಂದ ಆತನಲ್ಲಿ ನಂಬಿಕಿಟ್ಟಂಥ ನಮಗೆ ದೇವರ ನೀತಿ ದೊರಕಿದೆ. ನಮ್ಮ ನೀತಿ ಅಲ್ಲ, ದೇವರ ನೀತಿ ದೊರಕಿದೆ. ಅದಕ್ಕೆ ನಮಗೆ ನ್ಯಾಯ ತೀರ್ಪು ಇರುವುದಿಲ್ಲ. ಕ್ರಿಸ್ತನಲ್ಲಿ ಇರುವವರಿಗೆ ಈಗ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ಸತ್ಯವೇದ ಖಡಾಖಂಡಿತವಾಗಿ ಹೇಳುವಂಥ ಅನೇಕ ವಚನಗಳನ್ನು ಪವಿತ್ರಾತ್ಮನು ನನ್ನ ಸಂಗಡ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದರ ಮೂಲಕ ಗೊತ್ತಾದದ್ದೇನೆಂದರೆ ಆ ಮಗಳಿಗೆ ಸಹಾಯ ಮಾಡಲಿಕ್ಕೆ ಸಹಾಯವಾಯಿತು, ಈವನ್ ನನಗೂ ಸಹಾಯವಾಯಿತು. ಆ ದಿನದಿಂದ ಕ್ರಿಸ್ತನಲ್ಲಿ ನಾವು ಹೊಂದಿರುವಂಥ ರಕ್ಷಣೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಹಾಯವಾಯಿತು. ಪ್ರೈಸ್ ಅಲ್ಲ. ಅದನ್ನು ನಾನು ಹೇಳ್ತೇನೆ, ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತೈತೆ ಎಂಬುದಾಗಿ. ಈ ವಿಷಯವಾಗಿ ಸತ್ಯ ಏನು ಅಂತ ನಾವು ನೋಡುವಂಥದ್ದಾದರೆ ಅನೇಕ ಸಾರಿ ಪ್ರತಿ ವಿಶ್ವಾಸಿಗಳು, ಅನ್ಯರು ಬಿಡ್ರಿ, ವಿಶ್ವಾಸಿಗಳು ಪಾಪ ಅಪರಾಧದ ಭಾವದಿಂದ ಇರುವಂಥವರಾಗಿರ್ತಾರೆ. ಅವರು ಮಾಡಿರುವಂಥ ಆಯಾ ತಪ್ಪಾದ ಕೆಲಸಗಳು, ಅವರಿಂದ ಆಗ್ತಿರುವಂಥ ಆಯಾ ಮಿಸ್ಟೇಕ್ಸ್ ಅಥವಾ ತಪ್ಪುಗಳು ಅಥವಾ ಪಾಪಗಳೇ ಅಂದುಕೊಳ್ಳೋಣ, ಕೆಟ್ಟದ ಸಂಗತಿಗಳು, ಅವರಿಂದ ಆಗುವಂಥ ಸಂಗತಿಗಳನ್ನು ನೋಡಿಕೊಳ್ಳುವಾಗ ಅವರು ಯಾವಾಗ ಸಹ ದೇವರ ಮುಂದೆ ಧೈರ್ಯವಾಗಿ ನಿಲ್ಲುವಂಥ ಧೈರ್ಯವನ್ನು ಅವ್ರು ಕಳ್ಕೊಳ್ತಾರೆ. ಯಾಕಂದರೆ ದೇವರ ಮುಂದೆ ಯೋಗ್ಯರಾಗಿ ತಮ್ಮನ್ನು ತಾವು ಭಾವಿಸಿಕೊಳ್ಳಲ್ಲ. ಅವರು ಮಾಡಿರುವಂಥ ತಪ್ಪುಗಳ ದೆಸೆಯಿಂದ ಅಪರಾಧ ಭಾವ ಅವರ ಮೇಲೆ ಬರುವಂಥದ್ದಾಗಿರ್ತೈತೆ. ಅಪರಾಧ ಭಾವದಿಂದ ಏನು ಮಾಡ್ತಾರೆ, ದೇವರ ಬಳಿಗೆ ಧೈರ್ಯವಾಗಿ ಹೋಗಲಾರು, ದೇವರನ್ನು ನಂಬಲಾರು, ಪ್ರಾರ್ಥಿಸಲಿಕ್ಕೆ ಅವ್ರಿಗೆ ಧೈರ್ಯವಿರುವುದಿಲ್ಲ, ದೇವರಿಂದ ಏನಾದರೂ ಹೊಂದುತ್ತೇನೆಂಬ ಧೈರ್ಯ ಅವರಿಗೆ ಇರುವುದಿಲ್ಲ. ಈ ರೀತಿ ದೇವರಿಗೆ ದೂರವಾಗಿ ನಿಲ್ಲುವಂಥ ವ್ಯಕ್ತಿಗಳು ಅವರಾಗಿರ್ತಾರೆ. ಬಟ್ ಸತ್ಯವೇದ ಹೇಳ್ತೈತೆ, ನಮಗೆ ದೊರಕಿರುವಂಥದ್ದು, ಯೇಸು ಕ್ರಿಸ್ತನನ್ನು ನಂಬುವವರಿಗೆ ದೊರಕಿರುವಂಥದ್ದು ದೇವರ ನೀತಿಯೇ ಹೊರತು ನಮ್ಮ ಸ್ವಂತ ಕಾರ್ಯಗಳಿಂದ, ಸ್ವಂತ ಭಕ್ತಿಯಿಂದ ಬಂದಂಥ, ಸ್ವಪ್ರಯತ್ನಗಳಿಂದ ಬಂದಂಥ ನೀತಿ ಅಲ್ಲ ಎಂಬುದು ಸ್ಪಷ್ಟವಾದ ಸಂಗತಿ. ಯಾಕಂದರೆ ದೇವರ ಮುಂದೆ ಒಬ್ಬ ವ್ಯಕ್ತಿ ನಿಲ್ಲಬೇಕಾದ್ರೆ ಸ್ವನೀತಿಯಿಂದ ನಿಲ್ಲುವುದಕ್ಕೆ ಸಾಧ್ಯವಾಗಲ್ಲ. ನಾವು ಅನೇಕ ಸಾರಿ ದೇವರ ಮುಂದೆ ಧೈರ್ಯವಾಗಿ ನಿಲ್ಲಬೇಕಂದ್ರೆ ನಾನು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ದೇವರ ಮುಂದೆ ಧೈರ್ಯವಾಗಿ ನಿಲ್ತೇನೆ ಎಂಬುದಾಗಿ ಒಳ್ಳೆಯ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಒಳ್ಳೆಯ ಕಾರ್ಯಗಳು ಮಾಡಬಾರ್ದೆಂಬುದಾಗಿ ನಾವು ಹೇಳ್ತಾ ಇಲ್ಲ, ಅರ್ಥ ಮಾಡಿಕೊಳ್ಳಿ. ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಾವು ದೇವರ ನೀತಿಯನ್ನು ಹೊಂದಿದವರು ಆದ್ದರಿಂದ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತೈತೆ. ಹೀಗಿದ್ದಾಗ್ಯೂ ಸಹ ನಾವು ಮಾಡುವ ಒಳ್ಳೆಯ ಕ್ರಿಯೆಗಳು ನಮ್ಮ ದೇವರ ಮುಂದೆ ನಿಲ್ಲುವುದಕ್ಕೆ ಆಧಾರವಾಗಿರುವುದಿಲ್ಲ. ದೇವರನ್ನು ಮೆಚ್ಚಿಸುವುದಕ್ಕೆ ಅಥವಾ ದೇವರ ಸನ್ನಿಧಿಯಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಅವು ಆಧಾರವಾಗಿರುವುದಿಲ್ಲ ಎಂಬುವಂಥದ್ದನ್ನು ನಾನು ಸ್ಪಷ್ಟ ಮಾಡ್ತಿದ್ದೇನೆ. ಯಾಕೆಂದರೆ ಸತ್ಯವೇದ ಹೇಳ್ತೈತೆ, ಯೆಶಾಯ ಪ್ರವಾದನ ಗ್ರಂಥ 66ನೇ ಅಧ್ಯಾಯದಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಸ್ವಕ್ರಿಯೆಗಳೆಲ್ಲ ಅಥವಾ ಸ್ವಂತ ನೀತಿಯೆಲ್ಲ ದೇವರ ದೃಷ್ಟಿಯಲ್ಲಿ ಹೊಲಸು ಬಟ್ಟೆಯಂತೆಯೇ ಇದೆ ಎಂಬುದಾಗಿ. ಹೊಲಸು ಬಟ್ಟೆಯಂತೆ. ಹಾಗಾದರೆ ಯಾವ ನೀತಿಯಿಂದ ದೇವರ ಮುಂದೆ ನಿಲ್ಲಿಕ್ಕಾಗ್ತೈತೆ? ನಮ್ಮ ಸ್ವನೀತಿ ಎಂಬುದು ದೇವರಿಗೆ ಹೊಲಸು ಬಟ್ಟೆಯಂತೆ. ಅಂದರೆ ದೇವರ ಮುಂದೆ ಒಬ್ಬ ವ್ಯಕ್ತಿ ನಿಲ್ಲಬೇಕು, ದೇವರ ಸಮೀಪದಲ್ಲಿ ಅವನು ಜೀವಿಸಬೇಕು, ದೇವರ ಅನ್ಯೋನ್ಯತೆಯನ್ನು ಆತನು ಹೊಂದಬೇಕು, ದೇವರ ಜೀವಕ್ಕೆ ಆತನ ಪಾತ್ರನಾಗಬೇಕು. ಅಂದರೆ ಅದಕ್ಕೆ ಅರ್ಹತೆಯನ್ನು ಕೊಡುವಂಥದ್ದು ನಮ್ಮ ನೀತಿ ಎಂಬುದಾಗಿ ಎಣಿಸಿ ನಾವು ತಪ್ಪುಗಳನ್ನು ಮಾಡದ ಹಾಗೆ ನಾವು ನಮ್ಮನ್ನು ಸಾಧಿಸಿಕೊಳ್ಳಲಿಕ್ಕೆ, ಒಳ್ಳೆಯ ಕ್ರಿಯೆಗಳನ್ನು ಮಾಡಲಿಕ್ಕೆ ಮನುಷ್ಯ ಪ್ರಯತ್ನ ಪಡಲಿಕ್ಕೆ ಪ್ರಾರಂಭಿಸ್ತಾರೆ. ಇದು ಎಲ್ಲ ಧರ್ಮದ ಜನರಲ್ಲಿ ನಡೀತಿರುವಂಥ ಪುಣ್ಯ ಮಾಡಿದರೆ, ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಬರ್ತೈತೆ, ಅಂದರೆ ದೇವರು ಮೆಚ್ಚುತ್ತಾನೆ, ದೇವರ ರಕ್ಷಣೆಯನ್ನು, ಮೋಕ್ಷವನ್ನು ನಾವು ಹೊಂದಿಕೊಳ್ತೇವೆ ಎಂಬುದಾಗಿ. ಇದು ತಪ್ಪಾದಂಥ ಸಂಗತಿ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಯಾಕಂದರೆ ನಮ್ಮ ಪುಣ್ಯ ಕಾರ್ಯಗಳಿಂದ, ನಮ್ಮ ಸ್ವಂತ ನೀತಿಯಿಂದ ದೇವರ ಮುಂದೆ ನಿಲ್ಲಲು ಸಾಧ್ಯ ಇಲ್ಲ. ಯಾಕಂದರೆ
ಸ್ವನೀತಿಯಲ್ಲ, ಅದು ಹೊಲಸು ಬಟ್ಟೆಗೆ ಸಮಾನ ದೇವರ ದೃಷ್ಟಿಯಲ್ಲಿ ಎಂಬುದಾಗಿ. ಹಾಗಾದರೆ ದೇವರ ಮುಂದೆ ಮತ್ತು ಹೇಗೆ ನಾವು ನಿಲ್ಲುವಂಥದ್ದು, ಅದಕ್ಕೆ ಮಾರ್ಗವೇನು, ಹೇಗೆ ಸಾಧ್ಯ, ಮತ್ತು ಯಾವ ನೀತಿ ಬೇಕು ಅಂತ ನಾವು ನೋಡುವಂಥದ್ದಾದರೆ, ದೇವರ ನೀತಿಯೇ ದೇವರ ಮುಂದೆ ನಮ್ಮನ್ನು ಸಮರ್ಪಕವಾಗಿ ನಿಲ್ಲಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ನಮ್ಮ ನೀತಿಯಲ್ಲ, ದೇವರು ಕೊಡುವ ನೀತಿಯೇ. ಅದಕ್ಕೆ ಇದು ನಮ್ಮ ಕ್ರಿಯೆಗಳಿಂದ ಸಿಗುವಂಥದ್ದಲ್ಲ, ಕೃಪೆಯಿಂದಲೇ ಸಿಗುವಂಥದ್ದು. ಕ್ರಿಯೆಗಳೆಂದರೆ ನಾವು ಮಾಡುವ ಕ್ರಿಯೆಗಳಿಂದ ನೀತಿಯನ್ನು ಹೊಂದುವಂಥದ್ದು. ಬಟ್ ಆದರೆ ಇದು ಕ್ರಿಯೆಗಳಿಂದ ಸಿಗುವುದಿಲ್ಲ. ಯಾಕಂದರೆ ಕ್ರಿಯೆಗಳಿಂದ ಯಾವ ಮನುಷ್ಯನೂ ನೀತಿವಂತನಾಗಲಾರನಷ್ಟೇ ಎಂಬುದನ್ನು ಪೌಲನು ರೋಮ ಪತ್ರಿಕೆ, ಗಲಾತಿ ಪತ್ರಿಕೆ ಮತ್ತು ಸತತವಾಗಿ ಸಂಗತಿಗಳನ್ನು ಆತನು ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ಮನುಷ್ಯ ದೇವರಲ್ಲಿ ಧೈರ್ಯವನ್ನು ಕಳ್ಕೊಳ್ಳುವುದಕ್ಕೆ, ನಂಬಿಕೆಯನ್ನು ಕಳ್ಕೊಳ್ಳುವುದಕ್ಕೆ, ನಂಬಿಕೆಯಲ್ಲಿ ದೃಢವಾಗಿಲ್ಲದೆ ಹೋಗುವುದಕ್ಕೆ, ಕ್ರಿಸ್ತನಲ್ಲಿ ದೊರಕಿರುವಂಥ ರಕ್ಷಣೆ ವಿಷಯದಲ್ಲಿ ನಿಶ್ಚಯತೆ ಇಲ್ಲದೆ ಹೋಗುವುದಕ್ಕೆ ಕಾರಣವೇನು, ಅಥವಾ ಮಗನ ಪದವಿಯಲ್ಲಿ ದೇವರ ಹತ್ರ ನಡೆಯುವುದಕ್ಕೆ ಆಗದೆ ಹೋಗುವುದಕ್ಕೆ ಕಾರಣವೇನು ಅಂತ ನಾವು ನೋಡುವಾಗ, ಸ್ವಕ್ರಿಯೆಗಳನ್ನೇ ಅಥವಾ ಸ್ವಂತ ನೀತಿಯನ್ನೇ ಆಧಾರ ಮಾಡಿಕೊಳ್ಳಬೇಕೆಂಬ ಮನುಷ್ಯನ ಪ್ರಯತ್ನ. ಬಟ್ ಸತ್ಯವೇದ ಹೇಳ್ತೈತೆ ನಾವು ನೀತಿ ಕಾರ್ಯಗಳು ಮಾಡಬಾರ್ದಂತ ಹೇಳಲ್ಲ ನಾನು. ಯಾಕಂದರೆ ನಾವು ಸತ್ಕ್ರಿಯೆಗಳನ್ನು ಮಾಡಲಿಕ್ಕಾಗಿಯೇ ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಬಟ್ ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಗಳಾಗಬೇಕು ಅಂದರೆ ಸ್ವಕ್ರಿಯೆಗಳಿಂದ, ಸ್ವನೀತಿಯಿಂದ ಆಗುವುದಿಲ್ಲ, ದೇವರ ನೀತಿಯಿಂದಲೇ ಸಾಧ್ಯ. ಪ್ರೈಸ್ ಅಲ್ಲ, ಹಲ್ಲೆಲೂಯಾ. ಆದ್ದರಿಂದ ದೇವರ ನೀತಿ ಹೇಗೆ ದೊರಕ್ತೈತೆ ಅಂದರೆ, ಆತನೇ ವರವಾಗಿ ಕೊಡುವಂಥದ್ದು ದೇವರ ನೀತಿಯಾಗಿದೆ. ಅದನ್ನು ಸಂಪಾದಿಸಿಕೊಳ್ಳಿಕ್ಕಾಗಲ್ಲ, ಅದನ್ನು ಅರ್ನ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ರೋಮ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ, ಕೆಲಸ ಮಾಡುವವನಿಗೆ ಸಂಬಳ ಕೊಡತಕ್ಕದ್ದೇ ಹೊರತು ಅದು ಕೃಪೆಯಿಂದ ದೊರಕಿದಂತ ಹೇಳಲಿಕ್ಕಾಗುವುದಿಲ್ಲ. ಆದರೆ ಪಾಪಾತ್ಮರನ್ನು ನೀತಿವಂತರನ್ನಾಗಿ ನಿರ್ಣಯಿಸುವ ದೇವರಲ್ಲಿ ಯಾರಾದರೆ ನಂಬಿಕೆ ಇಡ್ತಾರೋ ಅದು ಅವರ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಡ್ತೈತೆ ಎಂಬುದಾಗಿ. ಇದರ ಅರ್ಥ ಕೃಪೆಯಿಂದಲೇ ದೊರಕಿದಂದರೆ ನಮ್ಮಿಂದ ಸಾಧ್ಯ ಇಲ್ಲ ನೀತಿಯನ್ನು ಹೊಂದಿ ದೇವರ ಮುಂದೆ ನಿಲ್ಲುವುದಕ್ಕೆ. ಬಟ್ ಆದರೆ ದೇವರನ್ನು ನಂಬುವುದರಿಂದ, ಕೃಪೆಯಿಂದಲೇ ದೇವರು ನಮಗೆ ನೀತಿಯನ್ನು ಕೊಡ್ತಾನಲ್ವಾ, ಅದು ಕೃಪೆಯಿಂದ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಲ್ಪಡುವಂಥದ್ದಾಗಿರ್ತೈತೆ. ಆದ್ದರಿಂದ ಯಾವಾಗಾದರೆ ನಮ್ಮ ನೀತಿಯಲ್ಲ, ದೇವರ ನೀತಿಯನ್ನು ಹೊಂದಿದ್ದೇವೆ ಎಂಬುದಾಗಿ, ಕ್ರಿಸ್ತನಲ್ಲಿ ದೇವರ ನೀತಿಯನ್ನು ಹೊಂದಿದ್ದೇವೆ ಎಂಬುದಾಗಿ ನಾವು ದೇವರಿಗೆ ಕೊಟ್ಟಿದ್ದಾನೆ, ಇದು ಕ್ರಿಸ್ತನ ಮೂಲಕ ದೊರಕಿದೆ. ಆತನ ಮಾಡಿರುವ ಶಿಲುಬೆಯ ಮರಣ ಪುನರುತ್ಥಾನಗಳ ಮೂಲಕ ಆತನ ನೀತಿ ನಮಗೆ ದೊರಕಿದೆ ಎಂಬುದಾಗಿ, ಯಾವಾಗಾದರೆ ಆತನ ನೀತಿಯನ್ನು ಹೊಂದಿದ್ದೇವೆ ಎಂಬುದಾಗಿ ನಂಬಿಕೆಯಿಂದ ನಾವು ದೃಢಪಡಿಸಿಕೊಳ್ಳುತ್ತೇವೋ, ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಪರಿಸ್ಥಿತಿಯಲ್ಲಿ ದೇವರಲ್ಲಿ ನಮಗೆ ಧೈರ್ಯವಿರ್ತೈತೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ನಮ್ಮ ಅಜ್ಞಾನದ ನಿಮಿತ್ತವೋ, ಬಲಹೀನತೆಯ ನಿಮಿತ್ತವೋ ನಾವು ತಪ್ಪುಗಳನ್ನು ಅಥವಾ ತಪ್ಪಾದ ಸಂಗತಿಗಳಲ್ಲಿ ನಾವೇನಾದರೂ ಮಾಡುವಂಥದ್ದಾದರೆ, ಬಿದ್ದು ಹೋಗುವಂಥದ್ದಾದರೆ, ತಿರುಗಿ ಎದ್ದು ನಿಲ್ಲುವುದಕ್ಕೆ ದೇವರು ಕೊಟ್ಟಂಥ ನೀತಿ ಮೇಲೆ, ದೇವರ ಕೃಪೆ ಮೇಲೆ ನಂಬಿಕಿಟ್ಟಂಥ ವ್ಯಕ್ತಿ ತಿರುಗಿ ಎದ್ದು ನಿಲ್ಲುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಆದ್ದರಿಂದ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತೈತೆ, ವಾಕ್ಯವು ಸತ್ಯವನ್ನು ತಿಳಿಯಪಡಿಸ್ತೈತೆ. ಸತ್ಯವೇನೆಂದರೆ, ನೀತಿಯ ವಿಷಯಕ್ಕೆ ಬಂದಾಗ ನಾವು ಹೊಂದಿರುವಂಥ ನೀತಿ, ಕ್ರಿಸ್ತನಲ್ಲಿ ಕ್ರೈಸ್ತವರಾದ ನಾವು, ವಿಶ್ವಾಸಿಗಳಾದ ನಾವು ಹೊಂದಿರುವಂಥ ನೀತಿ ನಮ್ಮ ಸ್ವಂತ ಕಾರ್ಯಗಳಿಂದ ಸಿಕ್ಕಿರುವಂಥ ಸ್ವನೀತಿಯಲ್ಲ, ಕ್ರಿಸ್ತನು ಮಾಡಿರುವ ಕಾರ್ಯದ ಮೂಲಕ ದೇವರ ಕೃಪೆಯಿಂದ ವರವಾಗಿ ಕೊಟ್ಟಿರುವ ದೇವರ ನೀತಿಯನ್ನು ನಾವು ಹೊಂದಿದ್ದೇವೆ. ನಮ್ಮ ನೀತಿಯಲ್ಲ, ದೇವರ ನೀತಿಯನ್ನು ನಾವು ಹೊಂದಿದ್ದೇವೆ. ಹಲ್ಲೆಲೂಯಾ. ಇದು ನಮ್ಮಿಂದ ತೆಗೆದು ಹಾಕಲ್ಪಡುವುದಿಲ್ಲ. ಆತನು ಕೊಟ್ಟದ್ದಕ್ಕೂ, ಆತನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವಾತನಲ್ಲ. ಆತನು ಒಂದು ಸಾರಿ ನಮಗೆ ವರವನ್ನು ಕೊಟ್ಟಿದ್ದಾನ. ಆತನ ನೀತಿ ಎಂಬ ವರ ನಾವು ಯಾವಾಗಲೂ ನಮ್ಮಲ್ಲಿ ಅದು ಶಾಶ್ವತವಾಗಿರುವಂಥದ್ದಾಗಿರ್ತೈತೆ. ಬಟ್ ಅದರ ಮೇಲೆ, ಅದರ ಕುರಿತಾದ ತಿಳುವಳಿಕೆ ನಮ್ಮನ್ನು ನಂಬಿಕೆಯಲ್ಲಿ ದೃಢಪಡಿಸುವಂಥದ್ದಾಗಿರ್ತೈತೆ. ಇನ್ನೊಂದು ವಿಷಯ ಹೇಳ್ತೇನೆ, ಯಾರಾದರೆ ದೇವರ ನೀತಿ ನಾನು ಹೊಂದಿದ್ದೇನೆ, ದೇವರ ಕೃಪೆಯಿಂದ, ಕರುಣೆಯಿಂದ ಕೊಟ್ಟಿದ್ದಾನೆ ಉಚಿತವಾಗಿ ಕ್ರಿಸ್ತನಲ್ಲಿ ಎಂಬುದಾಗಿ ಯಾರಾದರೂ ನಂಬುತ್ತಾರೋ, ಆ ದೈವ ನೀತಿಯನ್ನು ಹೊಂದಿರುವವರು ಮಾತ್ರ ಈ ಲೋಕದಲ್ಲಿ ಪಾಪದ ಶೋಧನೆಗಳನ್ನು, ಎಲ್ಲ ಸೈತಾನನ ಶೋಧನೆಗಳನ್ನು ಅವರು ಜಯಿಸುವಂಥ ದೇವರ ಬಲದಲ್ಲಿ ನಡೆಯುವಂಥವರಾಗಿರ್ತಾರೆ. ಇಲ್ಲದಿದ್ದರೆ ನಾವು ಹೊರಗಡೆ ಏನಾದರೂ ಮೋಡಿಫಿಕೇಷನ್ ಮಾಡಿಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡುವವರು ಕಾಣ್ಬೋದಾಗಲಿ, ನಮ್ಮ ಹೃದಯದಲ್ಲಿರುವಂಥ ಪಾಪಕ್ಕೆ ರೂಟ್ ಕಾಸ್ ಆದಂಥ ಸಂಗತಿಗಳು ಅಳಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ನೀತಿಯನ್ನು ಹೊಂದಿ ದೇವರ ಮುಂದೆ ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟ ಆ ನಾವುಗಳು ಆ ಸತ್ಯವನ್ನು ಅರಿತು ದೇವರ ಮುಂದೆ ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಾನು ದೇವರ ನೀತಿಯನ್ನು ಹೊಂದಿದ್ದೇನೆ, ಈ ನೀತಿ ನನ್ನದಾಗಿದೆ, ದೇವರ ಕೃಪೆಯಿಂದ ಕೊಟ್ಟಿದ್ದಾನೆಂಬುದಾಗಿ ಅದನ್ನು ನಂಬುತ್ತಾ ಇರುವವನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ಇರುವಂಥ ಆತನಾಗಿರ್ತಾನೆ. ಈ ನಂಬಿಕೆಯಲ್ಲಿ ಇರುವಂಥ ವ್ಯಕ್ತಿ ದೇವರ ನೀತಿಯನ್ನು ಹೊಂದಿರುವುದರಿಂದ
ಆ ನಂಬಿಕೆಯಲ್ಲಿರುವುದರಿಂದ ಆತನು ಲೋಕವನ್ನು, ಶೋಧನೆಗಳನ್ನು, ಪಾಪವನ್ನು, ವೈರ್ಯ ಪ್ರತಿ ವಂಚನೆಗಳನ್ನು ಜಯಿಸುವುದಕ್ಕೆ ಅವನು ಶಕ್ತನಾಗಿರ್ತಾನೆ. ಹಲ್ಲೆಲೂಯ. ಆದದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಉಪದೇಶದ ಒಂದು ಉದ್ದೇಶ ಏನಂದರೆ ಸತ್ಯವನ್ನು ಪ್ರಕಟ ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ಸತ್ಯವು ಪ್ರಕಟವಾಗದಿದ್ದರೆ ಸೈತಾನನು ಯಾವಾಗಲೂ ಸಹ ನೀನು ಆ ಪಾಪ ಮಾಡಿದ್ದಿ, ದೇವರು ನಿನ್ನ ಪ್ರಾರ್ಥನೆ ಕೇಳಲ್ಲ, ಈ ಪಾಪ ಮಾಡಿದ್ದಿ, ದೇವ್ರ ಮುಂದೆ ನೀನು ನಿಲ್ಲಲ್ಲ, ನಾಳೆ ಯೇಸು ಬಂದಾಗ ನೀನು ಎತ್ತಲ್ಪಡಲ್ಲ, ಈ ರೀತಿ ಸತ್ಯಕ್ಕೆ ವಿರುದ್ಧವಾದ ಸಂಗತಿಗಳನ್ನು, ಸುಳ್ಳುಗಳನ್ನು ನಮಗೆ ಹೇಳುತ್ತಾ ಕ್ರಿಸ್ತ ನಂಬಿಕೆಯಲ್ಲಿ ನಾವು ನಿಲ್ಲದ ಹಾಗೆ, ಯಾವ ದೇವರ ಮೇಲೆ ಯಾವ ನಂಬಿಕೆ ಇಲ್ಲದ ಹಾಗೆ ನಮ್ಮನ್ನು ಮೋಸ ಮಾಡಿ ನಾಶಪಡಿಸುವಂಥ ಆತನಾಗಿರ್ತಾನೆ. ಆದದರಿಂದ ನಂಬಿಕೆ ಮುಖ್ಯ. ನಂಬಿಕೆಯಲ್ಲಿ ನಾವು ಸ್ಥಿರವಾಗಿದ್ದರೆ ದೇವರು ಮೆಚ್ಚುತ್ತಾನೆ. ಆತನ ಕೃಪೆಯಲ್ಲಿ ನಂಬಿಕೆಯಿಡುವವರನ್ನು ಆತನು ಮೆಚ್ಚುವಾತನಾಗಿದ್ದಾನೆಂಬುದಾಗಿ ಸತ್ಯವೇದ ಹೇಳ್ತೈತೆ. ಬಟ್ ನಂಬಿಕೆಗೆ ಆಧಾರ ಸತ್ಯದ ಪರಿಜ್ಞಾನ ಎಂಬುದಾಗಿ. ಸತ್ಯದ ಪರಿಜ್ಞಾನ, ಆ ಸತ್ಯವೇನು ಹೇಳ್ತೈತೆ ಅಂದರೆ, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರು ದೇವರ ನೀತಿ ಎಂಬ ವರವನ್ನು ಹೊಂದಿದ್ದಾರೆ, ಅವರು ನೂತನ ಸೃಷ್ಟಿಗಳಾಗಿದ್ದಾರೆ, ದೇವರ ಮಕ್ಕಳಾಗಿದ್ದಾರೆ, ಕ್ರಿಸ್ತನೊಂದಿಗೆ ಕುದುರಿಸಲ್ಪಟ್ಟಿದ್ದಾರೆ, ಪವಿತ್ರಾತ್ಮನಿಗೆ ಆಲಯವಾಗಿದ್ದಾರೆ ಎಂಬುದಾಗಿ, ನಿತ್ಯ ಜೀವವನ್ನು ಹೊಂದಿದ್ದಾರೆ ಎಂಬುದಾಗಿ, ಹೀಗೆ ಪರಲೋಕದ ಎಲ್ಲ ಆಶೀರ್ವಾದಗಳು ಅವರಿಗೆ ಕೊಡಲ್ಪಟ್ಟಿದ್ದಾವೆಂಬ ಸತ್ಯವನ್ನು ಕ್ರಿಸ್ತನಲ್ಲಿ ಮತ್ತು ನಾವು ಯಾರಾಗಿದ್ದೇವೆಂಬ ಸತ್ಯವನ್ನು ದೇವರ ವಾಕ್ಯ ಸತತವಾಗಿ ನಮಗೆ ಹೇಳುವಂಥದ್ದಾಗಿರ್ತೈತೆ. ಈ ಸತ್ಯದ ಪರಿಜ್ಞಾನಕ್ಕೆ ನಾವು ಬಂದರೆ ಲೋಕ ನಮ್ಮ ಪಾದದ ಕೆಳಗಿರುವಂಥದ್ದನ್ನು ನಾವು ನೋಡ್ತೇವೆ. ವೈರಿಯನ್ನು ನಾವು ಜಯಿಸಿದವರಾಗಿ ಆ ಸತ್ಯ ನಮ್ಮ ಕಣ್ಣುಗಳಿಗೆ ಬೆಳಕನ್ನು ಕೊಡುವಂಥದ್ದಾಗಿರ್ತೈತೆ. ಯಾವ ಸಂಗತಿ ನಮ್ಮನ್ನು ಸೋಲಿಸಲಿಕ್ಕಾಗುವುದಿಲ್ಲ, ಯಾವ ಶೋಧನೆಗಳು ನಮ್ಮನ್ನು ಜಯಿಸಲಿಕ್ಕಾಗುವುದಿಲ್ಲ. ನಮ್ಮ ಉದ್ದೇಶ ನಮಗೆ ಪ್ರಕಟವಾಗ್ತೈತೆ. ದೇವರ ಮಕ್ಕಳಾಗಿ, ದೇವರ ಮಹಿಮೆಗೋಸ್ಕರ ಬದುಕುವಂಥ ವ್ಯಕ್ತಿಗಳಾಗಿ, ಪ್ರೀತಿಯಲ್ಲಿ ನಡೆಯುವಂಥ ವ್ಯಕ್ತಿಗಳಾಗಿ, ನಾವು ದೇವರ ಮಹಿಮೆಗಾಗಿ ಜೀವಿಸುವಂಥವರು ನಾವಾಗಿರ್ತೇವೆ. ಆದದರಿಂದ ಸತ್ಯದ ಪರಿಜ್ಞಾನ ಬಹಳ ಮುಖ್ಯ. ಈ ಲೋಕದವರಲ್ಲದ ನಾವು ಈ ಲೋಕದಲ್ಲಿ ಜಯಶಾಲಿಗಳಾಗಬೇಕಾದ್ರೆ ಸತ್ಯ ನಮಗೆ ಪ್ರಕಟವಾಗಿರಬೇಕು. ಆ ಸತ್ಯದಲ್ಲಿ ಅದ್ಭುತವಾದಂಥ ಮತ್ತು ಎಲ್ಲದಕ್ಕಿಂತ ಮೊದಲನೇದಾಗಿ ಕಂಡು ಬರುವಂಥ ಸತ್ಯವೇನೆಂದರೆ, ಕ್ರಿಸ್ತನಲ್ಲಿ ನಂಬಿಕಿತ್ತಂಥ ನಾವುಗಳು ದೇವರ ನೀತಿಯನ್ನು ಹೊಂದಿದ್ದೇವೆ. ದೇವರ ನೀತಿಯನ್ನು ಹೊಂದಿದ್ದೇವೆ. ಅದಕ್ಕೆ ನಾವು ಯಾವಾಗಲೂ ಆಳ್ವಿಕೆ ಮಾಡ್ತೇವೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಮುಂದಿನ ವಾರದಲ್ಲಿ ಮುಂದಿನ ಸಂಗತಿಗಳನ್ನು ನೋಡೋಣ. ಇಲ್ಲಿಗೆ ನಾನು ಮುಗಿಸ್ತೇನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಸ್ವಾಮಿ, ಸೈತಾನನು ಸುಳ್ಳುಗಾರನಾಗಿದ್ದಾನೆ, ಆದಿಯಿಂದಲೂ ಅವನು ಸುಳ್ಳುಗಾರನೆಂಬುದಾಗಿ ನಿನ್ನ ವಾಕ್ಯ ಹೇಳ್ತೈತೆ. ಮನುಷ್ಯರನ್ನು ಸ್ವಾಮಿ ದೇವರ ಸತ್ಯದಿಂದ ದೂರ ಮಾಡಿ, ಸುಳ್ಳುಗಳಿಂದಲೇ ಮೋಸ ಮಾಡಿ ಸ್ವಾಮಿ ಮನುಷ್ಯನನ್ನು ವಶ ಮಾಡಿಕೊಂಡಿದ್ದಾನೆ. ಆದರೆ ಸ್ವಾಮಿ ನಿಮಗೆ ಸ್ತೋತ್ರ. ಸ್ವಾಮಿ, ಕಾಲವು ಪರಿಪೂರ್ಣವಾದಾಗ ದೇವರಾದ ನೀನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಸತ್ಯದ ಬಗ್ಗೆ ನಿನ್ನ ಸಾಕ್ಷಿಯನ್ನು ಕೊಡ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನಲ್ಲಿ ನಂಬಿಕಿತ್ತಂಥ ನಮ್ಮಲ್ಲಿ ನೀನು ಕೊಟ್ಟಂಥ ಪವಿತ್ರಾತ್ಮನ ಮೂಲಕ ಸ್ವಾಮಿ, ನಮಗೆ ಕೊಡಲ್ಪಟ್ಟಂಥ ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನ ಸತ್ಯವನ್ನು ನಮಗೆ ಪ್ರಕಟ ಮಾಡ್ತಾ ಬರ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನು ನಿನ್ನ ವಾಕ್ಯವನ್ನು ಕೇಳಿರುವಂಥ ನಮ್ಮ ಪ್ರಿಯರಲ್ಲಿ ಸ್ವಾಮಿ, ಕ್ರಿಸ್ತನಲ್ಲಿ ನಂಬಿಕಿತ್ತಂಥ ನಾವು ನಮ್ಮ ಸ್ವಂತ ನೀತಿಯಿಂದ ನಾವು ಸಿದ್ಧಿಗೆ ಬರುವವರಲ್ಲ. ದೇವರ ನೀತಿಯನ್ನು ಈಗಾಗಲೇ ದೇವರು ವರವಾಗಿ ಕೊಟ್ಟಿದ್ದಾನೆ, ಅದನ್ನು ಹೊಂದಿದ್ದೇವೆ. ದೇವರ ನೀತಿಯಿಂದಲೇ ದೇವರ ಸಮ್ಮುಖದಲ್ಲಿ ನಾವು ಧೈರ್ಯವಾಗಿ ನಿಲ್ಲುವವರಾಗಿದ್ದೇವೆ, ದೇವರ ಅನ್ಯೋನ್ಯತೆಯನ್ನು ಹೊಂದಿದವರಾಗಿದ್ದೇವೆ ಎಂಬುವಂಥ ಈ ಸತ್ಯವು ಬೋಧಿಸಲ್ಪಟ್ಟಿರುವಾಗ ಕೇಳಿರುವಂಥ ಪ್ರತಿಯೊಬ್ಬರಲ್ಲಿ ಈ ಸತ್ಯವಾಕ್ಯವು ನೆಲೆಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಇದು ಅವರಲ್ಲಿ ವೃದ್ಧಿ ಹೊಂದಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಜೀವಿತವನ್ನು ಈ ಸತ್ಯವು ಗವರ್ನ್ ಮಾಡಲಿ ಎಂಬುದಾಗಿ, ಪರಿಪಾಲಿಸಲಿ ಎಂಬುದಾಗಿ, ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮಾಡುವ ದೇವರೇ ನಿಮಗೆ ವಂದನೆ ಸ್ವಾಮಿ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ.